ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ತಂದ ನಂತರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಈಗ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲೆಡೆ ಒಂಥರ ಸಂಭ್ರಮ ಆಚರಣೆ ಮತ್ತು ಸಂತಸ ಮುಗಿಲು ಮುಟ್ಟಿದೆ. ಈ ಕುರಿತು ನಮ್ಮ ಜೊತೆ ಮಾತನಾಡೋಕ್ಕೆ ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಅವರಿದ್ರೆ ಏನು ಹೇಳ್ತಾರೆ ಕೇಳೋಣ. ಸರ್, ಸುಪ್ರೀಂ ಕೋರ್ಟಲ್ಲಿ ತಮಗೆ ಜಯ ಸಿಕ್ಕಿದೆ, ಆ ಸಂತೋಷ ಹೇಗೆ ಹಂಚ್ಕೊತೀರಿ? ನನಗೆ ತುಂಬ ಸಂತೋಷ ಆಯ್ತು. ಯಾಕಂದರೆ ಪಾಪ ಅನೇಕ ನಮ್ಮ ಕ್ಷೇತ್ರದ ಸಾರ್ವಜನಿಕರು ಪಾಪ ನಮ್ಮ ಶಾಸಕರು ಹಿಂಗಾಯ್ತಲ್ಲ ಅಂತೇಳ್ಬಿಟ್ಟು ಭಾರಿ ಪಾಪ ಕಷ್ಟಪಡ್ತಾಯಿದ್ರು, ಬೇಸರದಲ್ಲಿದ್ದರು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಿಂದ ನಮಗಂತೂ ಬಹಳ ಸಂತೋಷ ಆಗಿದೆ. ನಾನು ಯಾವಾಗಲೂ ನ್ಯಾಯಾಲಯ ತೀರ್ಪು ತಲೆಬಾಗುವಂಥ ಮನುಷ್ಯ. ನನ್ನ ದೂರುದಾರ ಬೇಕಂತಲೇ ಯಾವುದೋ ಒಂದು ದೂರನ್ನು ಕೊಟ್ಟು ನನ್ನ ಸುಖ ಸುಮ್ಮನೆ ಇಷ್ಟೆಲ್ಲ ರಾದ್ದಾಂತ ಮಾಡ್ದ. ಆದರೆ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಅನ್ಕಂಡೀಷ್ನಲ್ ಸ್ಟೇ ನನಗೆ ಬಂದಿದೆ. ಇದರಿಂದ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ನನಗೀಗ ಭಾರ ಜಾಸ್ತಿ ಆಯಿತು. ನಾನು ಈ ವಾರದಲ್ಲಿ ನನ್ನ ಭಾಗದ ಜನ ನನ್ನ ಮೇಲೆ ತೋರಿಸಿದಂಥ ಪ್ರೀತಿ ನೋಡಿ ಅವನ ಋಣ ಹೆಂಗಪ್ಪ ತೀರಿಸ್ಕೊಳ್ಳೋದು ಅನ್ನೋಂಥ ಮನಸ್ಸಲ್ಲಿ ನನಗೊಂದು ಆಲೋಚನೆ ಬಂದಿದೆ. ಖಂಡಿತವಾಗಲೂ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪಿನ ನನಗೆ ಭಾಳ ಸಂತೋಷ ಆಗಿದೆ. ಆ ದೇವರು ನನಗೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿದ್ದಾನೆ ಅಂತ ಭಾವಿಸಿದ್ದೀನಪ್ಪ. ಹೈಕೋರ್ಟ್ ತೀರ್ಪು ಬಂದ ನಂತರ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಈ ವಿರೋಧಿಗಳು ಅಪಪ್ರಚಾರ ಮಾಡೋದು, ಏನೇನೋ ವೈರಲ್ ಮಾಡುವಂಥದ್ದು, ಈ ರೀತಿಯೆಲ್ಲ ಆಗಿತ್ತು. ಅದು ಯಾವ ಥರ ಮನಸ್ಸಿಗೆ ಘಾಸಿ ಆಗಿತ್ತು? ಸರ್, ನಿಜವಾಗ್ಲೂ ಅದೊಂಚೂರು ಘಾಸಿ ಆಯಿತು. ಯಾಕಂದರೆ ನಾನು ತಪ್ಪು ಮಾಡಿದರೆ ನೀವಿತ್ತು ಡಾಕ್ಯುಮೆಂಟ್ ಕೊಡಿ. ಸುಖ ಸುಮ್ಮನೆ ಸುಬ್ಬಾರೆಡ್ಡಿ ಯಾವುದು ಭ್ರಷ್ಟಾಚಾರ? ಈಗ ನೀವು ಎಲೆಕ್ಷನ್ ಪಿಟಿಷನ್ ಹಾಕಿದ್ದೀರಾ, ಭ್ರಷ್ಟಾಚಾರ ಯಾವುದು? ಟ್ಯಾಕ್ಸ್ ಕಟ್ಟಿರಲಿಲ್ಲ ಅಂತ ಒಂದು ಹೇಳ್ತೀರ. ಹೌದು ಸರ್, ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ತಿಂಗಳಿಗೆ 2% ಥರ ಬಡ್ಡಿ ಹಾಕಿ ಕಟ್ತೀವಿ. ಅದಂಗೆ ಮೋಸ ಮಾಡೋಕ್ಕಾಗುತ್ತೆ? ನಮ್ಮ ದೂರದಾರ ಹೇಳ್ತಾನೆ, ಒಂದು GST ಇಟ್ಕೊಂಡು 10 ಅಂಗಡಿ ನಡೆಸ್ತಾನಂತೆ. ಅವನಿಗೆ GST ಜ್ಞಾನ ಇಲ್ಲ, ಅವನು ಬಿಸ್ನೆಸ್ ಮ್ಯಾನ್ ಅಲ್ಲ. ನಾವು ಬಿಸ್ನೆಸ್ ಮ್ಯಾನು. ಒಂದು ಎಂಟರ್ಪ್ರೈಸಸ್ ಇದ್ದರೆ ಅದರಲ್ಲಿ 10 ಬರುತ್ತೆ ಬ್ರಾಂಚಸ್ಸು. ಒಬ್ಬ ಮನುಷ್ಯನಿಗೆ ಒಂದು ಪ್ಯಾನ್ ಕೊಡೋದು ಒಂದೇ GST. ಅದಕ್ಕೆ ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ತಿಳ್ಕೊಂಡು ಮಾತನಾಡಲಿ, ನನ್ನದೇನು ಅಭ್ಯಂತರ ಇಲ್ಲ, ತಿಳ್ಕೊಂಡು ಮಾತನಾಡಲಿ ಅಂತ ನನ್ನ ಆಶಯ. ಖಂಡಿತವಾಗಲೂ ನಾನು ನನ್ನ ವಿರೋಧಿಗಳಿಗೆ ಹೇಳೋದಿಷ್ಟೇ, ನೀವು ಭ್ರಷ್ಟಾಚಾರ. ಇನ್ಯಾರ ಕೆಲವರು ಹೇಳೋದು ಸುಬ್ಬಾರೆಡ್ಡಿ ಅಲ್ಲಿ ಜಮೀನು ತೊಗೊಂಡ, ಇಲ್ಲಿ ಜಮೀನು ತೊಗೊಂಡ. ಸರ್ಕಾರಿ ಜಮೀನು ಯಾವುದಾದ್ರು ತೊಗೊಂಡಿದ್ದೆ? ನಾನಂತೂ 1 ಎಕರೆ ನನ್ನ ಹೆಸರು ತೊಗೊಂಡಿಲ್ಲ. ಆಯ್ತು, ನೀವು ತೊಗೊಂಡಿದ್ದಾರೇ ಎತ್ಕೊಳ್ಳಿ. ಯಾಕೆ ದುಡ್ಡು ಕೊಟ್ಟು ಶಾಸಕರು ಜಮೀನು ತೊಗೊಳ್ಬಾರ್ದ? ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚು ಬೇರೆಯವ್ರು ತೊಗೊಂಡು, ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅವ್ರ ಜಮೀನು ಇದ್ರೆ ಹೇಳ್ರಿ, ಅದನ್ನೂ ತೊಗೊಳ್ತೀನಿ. ನನಗೇನು ಕಷ್ಟ ಇಲ್ಲ, ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ನಾನೇನು ಸರ್ಕಾರಿ ಜಮೀನು ತೊಗೊಳ್ತಾ ಇಲ್ವಲ್ಲ. ಯಾರು ಸೇಲ್ ಮಾಡ್ತಾ ಅಂಥದ್ದು ಯಾರು ತೊಗೊಳ್ಳಿ ಅಂದರೆ ತೊಗೊಳ್ಳೋದು ತಪ್ಪೇನಿದೆ? ನಾನು ಕೇಳೋದಷ್ಟೇ ನಮ್ಮ ವಿರೋಧಿಗಳಿಗೆ, ದಯವಿಟ್ಟು ಸ್ವಲ್ಪ ಜ್ಞಾನ ಇದ್ದು ಮಾತನಾಡಿ. ಯಾವುದಾದ್ರೂ ಒಂದು ಸೆಂಟೆನ್ಸ್ ಉಪಯೋಗಿಸ್ಬೇಕಾದ್ರೆ ಈ ಮನುಷ್ಯರು ಉಪಯೋಗಿಸ್ಬೋದಾ ಅಂತ ಯೋಚನೆ ಮಾಡಿ ಮಾತನಾಡಿ. ನಾನಂತೂ ಭಗವಂತನ ಸಾಕ್ಷಿಯಾಗಲೂ, ನಾನು ನಮ್ಮಿಂದ ದೇವ್ರ ಸಾಕ್ಷಿಯಾಗಲೂ, ನಾನು ಸರ್ಕಾರಕ್ಕೆ 1 ರೂಪಾಯಿ ಕೂಡ ಮೋಸ ಮಾಡಿಲ್ಲ, ಯಾವುದೇ ಭ್ರಷ್ಟಾಚಾರ ನಾನು ಮಾಡಿಲ್ಲ.